ಸಾಕಷ್ಟು ಗ್ಯಾಪ್ ತಗೊಂಡು ಯಾಕೆ ಬ್ಯಾಂಕಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು? ಅದು ಕೂಡ 7 ಕೋಟಿ 11 ಲಕ್ಷ ದುಡ್ಡನ್ನು ಒಂದು ಗಾಡಿಯಿಂದ ಮತ್ತೊಂದು ಗಾಡಿಗೆ ಶಿಫ್ಟ್ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದೆ? ಆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಸಿಬ್ಬಂದಿಗಳು? ಎಸ್, ಡೈರಿ ಸರ್ಕಲ್ನಿಂದ ನಮ್ಮ ಪ್ರತಿನಿಧಿ ಸುಚಿತ್ರಾ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸುಚಿತ್ರಾ, ಬಹಳ ಮುಖ್ಯವಾಗಿ ಸದ್ಯಕ್ಕೆ ಈಗ CMS ಗಾಡಿಯ ಚಾಲಕನನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಆತನಿಂದ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ ಹೇಗೆ ಅಂತ ಸುಚಿತ್ರಾ? ಸಚಿನ್, 1:15 ಸುಮಾರಿಗೆ ಈ ಒಂದು ಘಟನೆ ಸಂಭವಿಸುತ್ತೆ. ಆ ನಂತರದಲ್ಲಿ ಅವರನ್ನ ಡ್ರೈವರ್ ಅನ್ನ ಮಾತ್ರ ಕರೆದುಕೊಂಡು ಬಂದಂತಹ ರಾಬರೀಸ್ CMS ವಾಹನದಲ್ಲಿ ಡೇರಿ ಸರ್ಕಲ್ ಬಳಿ ಇರುವಂತಹ ಫ್ಲೈಓವರ್ ಮೇಲೆ ಬಿಟ್ಟು ಹೋಗ್ತಾರೆ. ಆ ನಂತರದಲ್ಲಿ CMS ವಾಹನದಲ್ಲಿ ಇದ್ದಂತಹ 7.11 ಕೋಟಿಯಷ್ಟು ಹಣವನ್ನ ರಾಬರಿ ಗ್ಯಾಂಗ್ ದರೋಡೆಯನ್ನ ಮಾಡುತ್ತೆ. ಆ ನಂತರದಲ್ಲಿ ಸಿಬ್ಬಂದಿಯನ್ನ ಸಿದ್ದಾಪುರ ಪೊಲೀಸರು ವಶಪಡಿಸಿಕೊಂಡು ಈಗಾಗಲೇ CMS ಸಿಬ್ಬಂದಿ ಹಾಗೆ CMS ವಾಹನ ಚಾಲಕನನ್ನ ಇದೀಗ ಸಿದ್ದಾಪುರ ಪೊಲೀಸರು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಅದಾದ ನಂತರದಲ್ಲಿ ಇಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ CMS ನ ಈ ಚಾಲಕ ಯಾರಿದ್ದಾನೆ ಅವನೊಬ್ಬನೇ ಪ್ರತ್ಯಕ್ಷದರ್ಶಿ. ಯಾಕಂತ ಹೇಳಿದ್ರೆ ಹಣವನ್ನ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ ಯಾರಂತ ಹೇಳಿದ್ರೆ CMS ನ ವಾಹನ ಚಾಲಕ ಮಾತ್ರ. ಆದ್ರಿಂದಾಗಿಯೇ ಸಿದ್ದಾಪುರ ಪೊಲೀಸರಿಂದನೂ ಕೂಡ ಈ ಒಂದು ಸ್ಥಳದಲ್ಲಿ ಚಾಲಕನನ್ನ ಕರೆತಂದು ರಾಬರಿ ಗ್ಯಾಂಗ್ ವ್ಯಕ್ತಿಗಳು ಯಾವ ರೀತಿಯಾಗಿ ಇದ್ರು, ಯಾವ ಗಂಟೆಯಲ್ಲಿ ಇಲ್ಲಿಗೆ ಬಂದಿದ್ರು, ಅವರ ಚಲನವಲನ ಹೇಗಿತ್ತು, ಇದೆಲ್ಲದರ ಬಗ್ಗೆ ಸ್ಪಾಟಿಗೆನೆ ಚಾಲಕನನ್ನ ಕರೆತಂದಂತಹ ಸಿದ್ದಾಪುರ ಇನ್ಸ್ಪೆಕ್ಟರ್ ಮೋಹನ್ ಅವರು ಎಲ್ಲಾ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ರು. ಹಾಗೆ ಸೋಕಾನ್ ಟೀಮ್ ನಿಂದನೂ ಕೂಡ ಆತನ ಫಿಂಗರ್ ಪ್ರಿಂಟ್ಸ್ ಅನ್ನ ಕೂಡ ಈಗಾಗಲೇ ಕಲೆ ಹಾಕಿರುವಂತದ್ದು. ರಾಬರಿ ಗ್ಯಾಂಗ್ ಅವರು ಎಷ್ಟು ಜನ ಇದ್ರು, ಯಾವ ಟೈಮ್ ಅಲ್ಲಿ ಬಂದಿದ್ರು, ಜೊತೆಗೆ ನಿಮ್ಮ ಬಳಿ ಇದ್ದಂತಹ ಆರ್ಮ್ಸ್ ನನ್ನ ಬಂದೂಕುಗಳನ್ನ ಯಾವ ಕಾರಣಕ್ಕೆ ಬಳಕೆ ಮಾಡಲಿಲ್ಲ, ಪೊಲೀಸರಿಗೆ ಯಾಕೆ ತಕ್ಷಣ ಮಾಹಿತಿಯನ್ನ ನೀಡಲಿಲ್ಲ ಅಂತ ಹೇಳಿ ಚಾಲಕರಿಗೆ 10 ಪ್ರಶ್ನೆಯನ್ನ ಪೊಲೀಸರು ಕೇಳಿದ್ರು. ಜೊತೆಗೆ ಇಲ್ಲಿ ಚಾಲಕನನ್ನ ಕರೆತಂದು ಆತ ಎಲ್ಲಿ ರಾಬರಿ ಗ್ಯಾಂಗ್ ನಲ್ಲಿದ್ದಂತಹ ಅಷ್ಟು ಜನರು ಎಲ್ಲಿ ಕೂತಿದ್ರು, ಎಷ್ಟು ಜನ ರಾಬರಿ ಗ್ಯಾಂಗ್ ವ್ಯಕ್ತಿಗಳು ಇದ್ರು, ಅವರು ಯಾವ ಮೂಲದವರು ಅಂತ ಹೇಳಿ ಕರ್ನಾಟಕದವರ ಎಲ್ಲದರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಿದ್ರು. ಜೊತೆಗೆ ಇನ್ನೋವಾ ಕಾರ್ನಲ್ಲಿ ಬಂದಂತವರು ಯಾವ ರೀತಿಯಲ್ಲಿ ಆ ಒಂದು ಇನ್ನೋವಾ ಕಾರ್ನ ತೆಗೆದುಕೊಂಡು ಬಂದ್ರು, ನಿಮ್ಗೆ ಆ ವ್ಯಕ್ತಿಗಳು ಯಾವತ್ತಾದ್ರೂ ಪರಿಚಯ ಇದ್ರ, ಇದೆಲ್ಲದರ ಬಗ್ಗೆ ಪೊಲೀಸರು ಕೂಡ ಆ ಚಾಲಕನನ್ನ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಸೋಕೋ ಟೀಮ್ ನಿಂದನೂ ಕೂಡ ಆತನ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಸೋಕೋ ಟೀಮ್ಗಳು ಕೂಡ ಕಲೆಯನ್ನ ಹಾಕಿದ್ವು. ಜೊತೆಗೆ ಆಗ್ನೇಯ ವಿಭಾಗದ ಪೊಲೀಸರು ಕೂಡ ಆತನನ್ನ ಪ್ರಶ್ನೆಯನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ನಂತರದಲ್ಲಿ ಇದೆಲ್ಲ ಒಂದು ಮಾಹಿತಿಯನ್ನ ಚಾಲಕನಿಂದ ಕಲೆ ಕೊಂಡಂತಹ ಪೊಲೀಸರು ಸದ್ಯ ಮತ್ತೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿರುವಂತದ್ದು. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ CMS ನ ಸಿಬ್ಬಂದಿಗಳು ಹಾಗೆ ಚಾಲಕನನ್ನ ಈಗಾಗಲೇ ಎಲ್ಲಾ ರೀತಿಯಾಗಿ ಒಂದಷ್ಟು ಪ್ರಶ್ನೆಯನ್ನ ಕೇಳಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಗ್ಗೆ ನಿಮ್ಗೆ ಮೊದಲೇ ಪ್ಲಾನ್ ಇತ್ತಾ ಅಥವಾ ನೀವು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಯಾಕೆ ನೀವು ತಡವಾಗಿ ಮಾಹಿತಿಯನ್ನ ನೀಡಿದ್ರಿ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಸದ್ಯ ಇದೀಗ ಚಾಲಕನನ್ನ ಈ ಒಂದು ಡೇರಿ ಸರ್ಕಲ್ ಮೇಲಿರುವಂತಹ ಫ್ಲೈಓವರ್ ನಲ್ಲಿ ಯಾವಾಗ ಘಟನೆ ನಡೆಯಿತು, ಜೊತೆಗೆ ಘಟನೆ ಆದಂತಹ ಸ್ಥಳಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಮಾಹಿತಿಯನ್ನ ಕಲೆ ಹಾಕಿ ಮತ್ತೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಸಚಿನ್, ಧನ್ಯವಾದ ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಸ್ಟ್ 7 ಮಿನಿಟಲ್ಲಿ 7 ಕೋಟಿ 11 ಲಕ್ಷವನ್ನ ಎಗರಿಸಿದ್ದಾರೆ. CMS ಸೆಕ್ಯೂರಿಟಿ ಬಳಿ ಇದ್ದ 2 ಗನ್ಗಳ ಪರಿಶೀಲನೆ ಕೂಡ ಈಗ ಪೊಲೀಸ್ನವರು ಮಾಡ್ತಾ ಇದ್ದಾರೆ. 2 ಗನ್ಗಳನ್ನ ಪೊಲೀಸ್ನವರು ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ. ಭದ್ರತಾ ಸಿಬ್ಬಂದಿಯನ್ನು ಕೆಳಗಿಳಿಸಿ ದರೋಡೆಕೋರರು ತೆರಳಿದ್ರು. ಅದ್ರ ಬಗ್ಗೆ ಪೊಲೀಸ್ನವರಿಗೆ ಮಾಹಿತಿ ಇದೆ. ದರೋಡೆ ವೇಳೆ ಗನ್ ಯಾಕೆ ಬಳಸಿಲ್ಲ ಅಂತ ಪೊಲೀಸ್ನವರು ಪ್ರಶ್ನೆ ಮಾಡಿದ್ದಾರೆ. CMS ಸಿಬ್ಬಂದಿಯೂ ಕೂಡ ದರೋಡೆಕೋರರ ಜೊತೆ ಶಾಮೀಲಾಗಿದ್ರಾ ಅನ್ನುವಂತಹ ಶಂಕೆ ಇದೆ. CMS ಸೆಕ್ಯೂರಿಟಿ ಬಳಿ ಇದ್ದ 2 ಗನ್ಗಳ ಪರಿಶೀಲನೆ. ಗನ್ ಏನು ಸುಮ್ಮನೆ ಕೊಟ್ಟಿರಲ್ಲ, ಆಟಿಕೆ ಗನ್ ಅಲ್ಲ ಅದು. ಆ ಗನ್ನಲ್ಲಿ ಫುಲ್ಲಿ ಲೋಡೆಡ್ ಗನ್ ಅದು. ಯಾಕಂದ್ರೆ ಸಹಜವಾಗಿ ಈಗ ಬ್ಯಾಂಕಿನ ಸಿಬ್ಬಂದಿಗಳು ಅಂದರೆ ಬ್ಯಾಂಕಿಗೆ ಹೋದಾಗಲೇ ಅಲ್ಲಿ ಎದುರುಗಡೆ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ಗಳು, ಅವ್ರ ಹತ್ರನೂ ಗನ್ ಇರ್ತದೆ. ಏನಾದರೂ ಅಪಾಯ ತಂದೊಡ್ಡಿದ್ರೆ ಯಾರಾದರೂ ಅವರಿಗೆ ಶೂಟ್ ಮಾಡಬೇಕಾಗುತ್ತೆ ಅವರಿಗೆ. ಯಾಕಂದರೆ ಆತ್ಮರಕ್ಷಣೆ ಜೊತೆಗೆ ಕೋಟ್ಯಾಂತರ ಜನರ ದುಡ್ಡು ಕೂಡ ಇರ್ತದೆ. ಹಾಗಾಗಿ ಗನ್ಗಳು ಇದ್ದೇ ಇರ್ತದೆ. ಭದ್ರತಾ ಸಿಬ್ಬಂದಿಗಳು
ಆ CMS ವಾಹನದಲ್ಲೂ ಇರ್ತಾರೆ, ಬ್ಯಾಂಕ್ ಮುಂದೆನೂ ಇರ್ತಾರೆ. ಇದನ್ನು ಬ್ಯಾಂಕ್ ಗ್ರಾಹಕರು ಸಹಜವಾಗಿ ಗಮನಿಸಿರ್ತಾರೆ. ದರೋಡೆ ಸಂದರ್ಭದಲ್ಲಿ ಗನ್ ಯಾಕೆ ಬಳಸಿಲ್ಲ? CMS ಸಿಬ್ಬಂದಿಯೂ ಕೂಡ ದರೋಡೆಕೋರರ ಜೊತೆ ಶಾಮೀಲೇನಾದರೂ ಆಗಿದ್ದಾರಾ? CMS ಸೆಕ್ಯೂರಿಟಿ ಬಳಿ ಇದ್ದ 2 ಗನ್ಗಳ ಪರಿಶೀಲನೆ, ಗನ್ಗಳನ್ನು ಗಮನಿಸ್ತಾ ಇದ್ದೀರಾ ನೋಡಿ. ಗನ್ಗಳನ್ನ ಕೊಟ್ಟಿರ್ತಾರೆ. ಇದು ಆತ್ಮರಕ್ಷಣೆಯ ಜೊತೆಗೆ ಕೋಟ್ಯಾಂತರ ಜನರ, ಕೋಟ್ಯಾಂತರ ಬ್ಯಾಂಕಿನ ಗ್ರಾಹಕರ ಹಣದ ಪ್ರಶ್ನೆ ಅಲ್ವಾ ಇದು? ಇದನ್ನು ಯಾರೋ ಒಂದು ಗ್ಯಾಂಗು ಎಗರಿಸ್ಕೊಂಡು ಹೋಗುತ್ತೆ ಅಂದರೆ ತಲೆದಂಡ ಯಾರ್ದು? ಆ ಬ್ಯಾಂಕೇ ಅದಕ್ಕೆ ಉತ್ತರ ಕೊಡಬೇಕು. ಇವತ್ತು HDFC ಬ್ಯಾಂಕಿನ ದುಡ್ಡು, ಆ ಬ್ಯಾಂಕಲ್ಲಿ ಸಾಕಷ್ಟು ಜನ ಗ್ರಾಹಕರು ದುಡ್ಡಿಟ್ಟಿರ್ತಾರೆ. ಅಷ್ಟೂ ಜನರಿಗೆ ಎಷ್ಟು ಜನ ದುಡ್ಡಿಟ್ಟಿದ್ದಾರೆ ಅದಕ್ಕೆ ಬ್ಯಾಂಕೇ ಉತ್ತರ ಕೊಡಬೇಕಾಗ್ತದೆ. ಇದರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಬ್ರಿ ಆಗಿದೆ. ಬಹಳ ತುಂಬ ಈಸಿಯಲ್ಲಿ ಬಂದು ಹಣ ಎಗರಿಸ್ಕೊಂಡು ಹೋದಂಗೆ ಕಾಣಿಸ್ತಾ ಇದೆ. ಇದು 7 ನಿಮಿಷದಲ್ಲಿ 7 ಕೋಟಿ ಹಣ ಲೂಟಿಯಾಗಿದೆ. ಒಂದೊಂದು ನಿಮಿಷಕ್ಕೂ 1 ಕೋಟಿಯನ್ನು CMS ಗಾಡಿಯಿಂದ ಇನೋವಾ ಗಾಡಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 7 ನಿಮಿಷದಲ್ಲಿ ಆಗಿರುವಂತಹ ಕೃತ್ಯ ಇದು. ಅಂದರೆ ಬಹಳ ನಾಜೂಕಾಗಿ ಮಾಡಿದ್ದಾರೆ ಇವೆಲ್ಲ ಕೃತ್ಯಗಳನ್ನು. CMS ವಾಹನದ ಚಾಲಕನನ್ನು ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಜೀಪ್ನಲ್ಲಿ ಹೆಚ್ಚಿನ ವಿಚಾರಣೆಗೆ ಈಗ ಪೊಲೀಸ್ನವರು ಕರೆದೊಯ್ದಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಪ್ರಕರಣದ ಬಗ್ಗೆ ಈಗ ಚಾಲಕ ಬಾಯ್ಬಿಟ್ಟಿದ್ದಾನೆ. ಚಾಲಕನಿಂದ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ಪೊಲೀಸ್ನವರು ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. CMS ವಾಹನದ ಬಳಿ ಕರೆದೊಯ್ದು ಪೊಲೀಸ್ನವರು ಚಾಲಕನನ್ನು ವಿಚಾರಣೆ ಮಾಡಿದರು. CMS ಸಿಬ್ಬಂದಿಯ ಮೇಲೂ ಕೂಡ ಈಗ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಈಗ ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಆ 2 ಗನ್ಗಳನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ CMS ವಾಹನವನ್ನು FSL ತಂಡದವರು ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆರಳಚ್ಚು ತಂಡದವರು ಪರಿಶೀಲನೆಯನ್ನು ಈಗ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ರಾಜಧಾನಿ ಬೆಂಗಳೂರಿನಲ್ಲಿ 7.11 ಕೋಟಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಯಾರು ಕದ್ದವರು ಅಂತ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಆ ಡ್ರೈವರ್ನ ವಶಕ್ಕೆ ಪಡೆದಿದ್ದಾರೆ. ಗನ್ಗಳ ಪರಿಶೀಲನೆ ಆಗ್ತಾ ಇದೆ. ಈಗ ತಮಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ ಮಂಜುನಾಥ್? ಸಚಿನ್, ಈ ಹಗಲು ದೊರಡೆ ಪ್ರಕರಣ ಸಂಬಂಧಪಟ್ಟಂಗೆ ಏನು ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಅಲರ್ಟ್ ಆದ ತಕ್ಷಣ, ಯಾಕಂದರೆ ಮೇಲ್ನೋಟಕ್ಕೆ ಈ ಹಗಲು ದರೋಡೆಕೋರರಿದ್ದಾರೆ, ಇವರೆಲ್ಲರೂ ಕೂಡ ಪಕ್ಕಾ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಈ ಒಂದು ಹಣ ದೋಚಿದ್ದಾರೆ ಅಂತೇಳಿ ಗೊತ್ತಾಗ್ತಿತ್ತು. ಹೀಗಾಗಿ ಅಲರ್ಟ್ ಆಗಿದ್ದಂಥ ಪೊಲೀಸರು ಕೂಡಲೇ ಏನು ಇನೋವಾ ಗಾಡಿಯಿಂದ ಬಂದಿದ್ರು ಆ ಇನೋವಾ ವೆಹಿಕಲನ್ನು ತನಿಖೆ ಮಾಡಿದ್ರು. ಈ ಇನೋವಾ ವಾಹನದ ತನಿಖೆಯಲ್ಲಿ ಅದು ಈಗಾಗಲೇ ಬೇರೆ ಕಡೆಯಿಂದ, ಅಂದರೆ ಯಾವುದೋ ಸ್ಕಾರ್ಪಿಯೋ, ಅಂದರೆ ಬೇರೆ ವಾಹನದ ಗಾಡಿ ಅಂತೇಳಿ ಗೊತ್ತಾಗ್ತಿತ್ತು. ಸೊ ಅದ್ರ ಪಟ್ಟ ಹಂಗೆ ಹೆಚ್ಚಿನ ಒಂದಷ್ಟು ತನಿಖೆಗೆ ಮುಂದಾಗಿದ್ದಂಥ ಪೊಲೀಸರಿಗೆ ಏನು ಒಂದು CMS ವಾಹನ ಏನಿತ್ತು ಆ ವಾಹನದ ಚಾಲಕರನ್ನು ಕೂಡ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ಮಾಹಿತಿಯನ್ನು ಈ ಪ್ರಕರಣ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಬಿಡಿಸುವ ಹೊತ್ತಲ್ಲೇ ಇದೀಗ ಚಾಲಕನು ಕೂಡ ಅವರು ಎಲ್ಲಿಂದ ಬಂದಿದ್ರು, ಜೊತೆಗೆ ಎಷ್ಟು ಜನ ಬಂದಿದ್ರು, ಯಾವಾಗ ಯಾವ ಕಡೆಯಿಂದ, ಅಂದರೆ ಏನು ಸೌತರ್ನ್ ಸರ್ಕಲಿಂದ ಮಾರ್ಗ ಹೋಗಬೇಕಾಗಿದ್ದಂಥ ವಾಹನ ಯಾವ ಕಡೆ ಹೋಗಬೇಕಾಗಿತ್ತು, ಆದರೆ ಈ ವಾಹನದವರು ಬಂದು ನಾವು ಎಲ್ಲಿನ, ಅಂದರೆ ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ ಅಂತ ಹೇಳಿದ್ರು ಅಥವಾ RBI ಅಧಿಕಾರಿಗಳು ಅಂತ ಹೇಳಿದ್ರ, ಜೊತೆಗೆ ಯಾವ ಮಾರ್ಗವಾಗಿ ನೀವು ಹೋಗಬೇಕು, ನಾವು ಹಣವನ್ನು ಎಲ್ಲಿ ನಮ್ಮ ಗಾಡಿಗೆ ತುಂಬಿಸ್ಕೋಬೇಕು, ಯಾಕೆ ತುಂಬಿಸ್ಕೋಬೇಕು ಅಂತ ಕೇಳಿದ್ರು. ಜೊತೆಗೆ ಎಷ್ಟು ಜನ ಇದ್ರು ಅನ್ನೋ ಕೂಡ ಸಂಪೂರ್ಣ ಮಾಹಿತಿಯನ್ನು ಇದೀಗ ಪೊಲೀಸರು ಆ ಒಂದು CMS ಚಾಲಕನಿಂದ ಮಾಹಿತಿಯನ್ನು ಪಡಿತಿರುವಂಥದ್ದು. ಸೊ ಇದರ ಬೆನ್ನಲ್ಲೇ ಇದೀಗ ಜೊತೆಗೆ ಆ ವಾಹನದಲ್ಲಿದ್ದಂತಹ ಗನ್ಗಳನ್ನು ಕೂಡ ಸಿಕ್ಕಿದೆ. ಆ ಗನ್ಗಳ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಪೊಲೀಸರು ಇದೀಗ ವಶಕ್ಕೆ ಪಡಿಸಿಕೊಂಡು, ಅಂದರೆ ಏನು ಯಾವ ಆಯಾಮಗಳಲ್ಲಿ ತನಿಖೆ ಮಾಡಬೇಕು ಅದೇ ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಪೊಲೀಸರಿಗೆ, ಅಂದರೆ ಇವರಿದ್ದಾರೆ, ಈ ಹಾಡಗಳಲ್ಲಿ ದರೋಡೆ ಮಾಡಿದಂಥ ದರೋಡೆಕೋರರಿದ್ದಾರೆ, ಇವರ ಈ ಮೂಲ ಎಲ್ಲಿದ್ದವರು ಮತ್ತು ಯಾವಾಗಿಂದ ಇವರು ಯಾವ ಸಂಪರ್ಕದಲ್ಲಿ ಬಂದಿದ್ರು, ಇವ್ರಿಗೆ ಅಂದರೆ ನಾವು ಅಮೌಂಟನ್ನು ಕೊಂಡೊಯ್ತಾ ಇದ್ವಿ ಈ ಮಾರ್ಗವಾಗಿ ಅಂತೇಳಿ ಇವ್ರಿಗೆ ಮಾಹಿತಿ ಕೊಟ್ಟವರು ಯಾರು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಇದೀಗ ಈ ಪೊಲೀಸರು, ಅಡಗೋಡಿ ಪೊಲೀಸರು ಈಗ CMS ವಾಹನ ಚಾಲಕ ಏನಿದ್ದಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಿರುವಂಥದ್ದು. ಜೊತೆಗೆ ಇನ್ನು ಹೆಚ್ಚಿನ ತನಿಖೆಯು ಕೂಡ ಈಗಾಗಲೇ ಪೊಲೀಸರು ಅಂದರೆ ಆ CMS ವಾಹನ ಬಂದಂಥ ಸಮಯದಲ್ಲಿ ಯಾವ ಮಾರ್ಗದಲ್ಲಿ ಬಂತು, ಆಯಾ ಮಾರ್ಗದಲ್ಲಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಗಂಟೆವರೆಗೆ ಆ ವಾಹನವನ್ನು ಇನೋವಾ ಕಾರು ಹಿಂಬಾಲಿಸಿತ್ತು, ಅದರ ಒಂದು CCTV ಫುಟೇಜನ್ನು ಕೂಡ ಇದೀಗ ಪೊಲೀಸರು ಒಂದು ಕಡೆ ತನಿಖೆ ಮಾಡ್ತಿರುವಂಥದ್ದು. ಒಟ್ಟಾರೆ ಈ ಒಂದು ಅಂದರೆ ಬೆಳ್ಳಂಬೆಳಿಗ್ಗೆ ಈ ರೀತಿ ಮಧ್ಯಾಹ್ನದ ಹೊತ್ತಲ್ಲೇ ಈ ಹಗಲು ದೊರಡೆ ಮಾಡಿರೋ ಕರೋಡರ ಹಿಂದೆ ಇವರಿಗೆ ಸಂಚು ಕೊಟ್ಟಿದ್ದವರು ಯಾರು, ಇವರ ಹಿಂದೆ ಪ್ಲಾನ್ ಏನಾದರೂ ನಡೆದಿತ್ತಾ, ಅಥವಾ ಇವರೇ ಏನಾದರೂ CMS ವಾಹನದಲ್ಲಿದ್ದ ಸಿಬ್ಬಂದಿಗಳಿಗೆ ಅವ್ರಿಗೇನಾದರೂ ಮಾಹಿತಿಯನ್ನು ಕೊಟ್ಟಿದ್ರಾ ಅಂತೇಳಿ ಈಗ ಅನುಮಾನ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಸಿಬ್ಬಂದಿಗಳು ಏನು CMSನ ಚಾಲಕ ಏನಿದ್ದಾರೆ ಅವನ್ನ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಇದೀಗ ಆಡುಗೋಡಿ ಪೊಲೀಸರು ಕೇಳ್ತಿರುವಂಥದ್ದು. ಸಚಿನ್, ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ
ಇನ್ನು CMS ವಾಹನ ಚಾಲಕನನ್ನು ಪೊಲೀಸ್ನವರು ಆಲ್ರೆಡಿ ವಶಪಡಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ CMS ವಾಹನವನ್ನು ಕೂಡ ತಪಾಸಣೆ ಮಾಡ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ಗನ್ಗಳ ಬಗ್ಗೆ ಪರಿಶೀಲನೆ ಕೂಡ ಆಗ್ತಾ ಇದೆ. ಗನ್ನಲ್ಲೇನಾದರೂ ಬುಲೆಟ್ಗಳಿದ್ವಾ ಅಥವಾ ಸುಮ್ಮನೆ ಶೋಕಿಗೇನಾದರೂ ಇಟ್ಕೊಂಡಿದ್ರಾ, ಅಂದರೆ ರಾಬರಿ ಮಾಡೋ ಉದ್ದೇಶವೇ ಇದ್ದಿದ್ರೆ ಶೋಕಿಗೇನಾದರೂ ಇಟ್ಕೊಂಡಿದ್ರ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಕೋಟಿ ಕೋಟಿ ಹಣ ದರೋಡೆಯಾಗಿದೆ. ಬೆಂಗಳೂರಿನಾದ್ಯಂತ ನಾಕಾಬಂದಿ ಹಾಕಲಾಗಿದೆ. ಇಬ್ಬರು ಹೆಚ್ಚುವರಿ DCPಗಳು ಮತ್ತು ಪೊಲೀಸ್ನವರಿಂದ ತನಿಖೆ ಈಗ ಮುಂದುವರಿತಾ ಇದೆ. ಮೇಲ್ನೋಟಕ್ಕೆ CMS ಸಿಬ್ಬಂದಿ ಮೇಲೆ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ಕೋಟಿ ಕೋಟಿ ಹಗರಣ, ಅದು ಕೂಡ ಹಾಡ ಹಗಲೇ ಆಗಿದೆ. ಬೆಂಗಳೂರಿನಾದ್ಯಂತ ನಾಕಾಬಂದಿ ಹಾಕಲಾಗಿದೆ. ಬೆಂಗಳೂರಿನ ಜನ ಬೆಚ್ಚಿ ಬೀಳುವಂತಹ ಒಂದು ಘಟನೆ ಇದು. ಬೆಂಗಳೂರಿನ ಜನ ಅಷ್ಟೇ ಅಲ್ಲ, ರಾಜ್ಯ ದೇಶ ಜನ ಇವತ್ತು ಬೆಚ್ಚಿ ಬೀಳುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಹಾಡ ಹಗಲೇ ದೊಡ್ಡ ಮೊತ್ತದ 7.11 ಕೋಟಿ ಮೊತ್ತದ ರಾಬ್ರಿ ಇದು. ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನಲ್ಲಿ JP ನಗರ್, ಸಿದ್ದಾಪುರ ಮತ್ತು ಸುದ್ಗಂಟೆಪಾಳ್ಯ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂತು. ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ DCP ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲ್ಲಿದ್ದಾರೆ. ಅವರು ಆ್ಯಸ್ ಆಫ್ ನಾವು 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ, ಯಾಕೆಂದರೆ ಡ್ರೈವರ್ ಯಾರಿದ್ದಾರೆ ಅವರು ಕರೆಕ್ಟಾಗಿ ಮಾಹಿತಿ ಇನ್ನೂ ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಆದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಇಲ್ಲ ಗೊತ್ತಾಗಿಲ್ಲ. ಫೋನ್ಸ್ ಎಲ್ಲ ಕಿತ್ಕೊಂಡಿದ್ರು ಅಂತಂದ್ರಲ್ಲ, ಫೋನ್ಸ್ ಕಿತ್ತಿ ಅಲ್ಲಿಂದ ಬಂದು ಆಮೇಲೆ ಕೊಟ್ಟಿದ್ದಾರೆ ಇಳಿಸಿ. ಈಗ ಬ್ಯಾಂಕ್ ತಗೊಂಡೋರು ಅಂತ ಹೇಳಿ, ರಿಸರ್ವ್ ಬ್ಯಾಂಕ್ ತಗೊಂಡೋರು ಅಂತ ಹೇಳಿ ಫೋನ್ ಮಾಡ್ತಾ ಹೇಳಿದ್ದಾರೆ. ಈ ಹಣ ಟ್ರಾನ್ಸ್ಫರ್ ಮಾಡೋಕೆ ಯಾರು ಇದ್ರು ಸರ್ ವೆಹಿಕಲ್ ಅಲ್ಲಿ? ಹೇಳಿದ್ನಲ್ಲ, ಡ್ರೈವರ್ ಇದ್ದಾರೆ. ಇಲ್ಲಿ ಟ್ರಾನ್ಸ್ಮಿಟ್ ಮಾಡೋದು ಕಮಿಷನರ್ ಏನ್ ಹೇಳ್ತಾರಂದ್ರೆ, ನಮ್ಗೆ ತುಂಬಾ ಲೇಟ್ ಮಾಡೋದು, ಅರ್ಧ ಮುಕ್ಕಾಲು ಗಂಟೆ ಲೇಟ್ ಮಾಡಿದ್ರೆ ಬೇಗ ಹೇಳಿದ್ರೆ ಬಹುಶಃ ಬೇಗ ಟ್ರ್ಯಾಕ್ ಮಾಡ್ಬೋದಿತ್ತು ಅಂತ ಹೇಳ್ತಾರೆ. ಅರ್ಧ ಮುಕ್ಕಾಲು ಗಂಟೆ ಲೇಟ್ ಮಾಡಿದ್ರೆ DG ಕಂಟ್ರೋಲ್ ಹೇಳಿದ್ರೆ, DG ಕಂಟ್ರೋಲ್ ಹೇಳಿ ಅಲ್ಲಿಂದ ಕಮ್ಯುನಿಕೇಶನ್ ಆಗಬೇಕು. ಹಾಗಾಗಿ ಸರ್ ಈಗ ನಿಮ್ಮ ಸಿಬ್ಬಂದಿಗಳು ಎಲ್ಲಿದ್ದಾರೆ ಈಗ ಸ್ಟೇಷನಲ್ಲಿ ವಿಚಾರಣೆ ಆಗ್ತದೆ. ದೂರನ್ನ ಕೊಟ್ಟಿದ್ರೆ ಈಗ ಕಂಪ್ಲೇಂಟ್ ಆಗ್ತದೆ. ಇಲ್ಲ, ನಮ್ಮ ಬ್ರಾಂಚ್ ಮ್ಯಾನೇಜರ್ ಕೊಡ್ತಾರೆ. ಅನುಮಾನ ಯಾರ ಮೇಲೆ ಆದ್ರೂ ಇದೆಯಾ ಸರ್? ಮನೆ ಕೆಲವು ಇದೆ ನೋಡೋಣ, ಅವ್ರು ಹೇಳಿದ್ದಾರೆ ಸಸ್ಪೆಕ್ಟ್. ಇವ್ರದ್ದು ಈಗ ಸ್ಟಾಫ್ ಎಲ್ಲಾನು ಪೊಲೀಸ್ ವೆರಿಫಿಕೇಶನ್ ಆಗಿದೆಯಾ? ಹೌದು, ಅದೆಲ್ಲ ಇದೆ, ಅದರ ಮಾಹಿತಿ ನೋಡಿಲ್ಲ. ಅಲ್ಲ, ಪೊಲೀಸ್ ವೆರಿಫಿಕೇಶನ್ ಆಗಿದೆಯಾ? ಇಲ್ಲ, ಅದೆಲ್ಲ ಆಗಿದೆ. ಅಲ್ಲ, ಇಲ್ಲ ಅಂತಿದ್ರೆ ಹೌದು ಅಂತಿದ್ರೆ ಇಲ್ವಾ? ಹೌದು ನೋಡ್ಬೇಕು, ಚೆಕ್ ಮಾಡ್ಬೇಕು, ಅವರು ಚೆಕ್ ಮಾಡ್ಬೇಕು, ನೋಡುವ. ಈಗ ಅವರು 10 ವರ್ಷ 8 ವರ್ಷದಿಂದ ಕೆಲಸ ಮಾಡ್ತಾರಲ್ಲ. ಸರ್ ಈಗ ಅನುಮಾನ ಅಂತ ಹೇಳಿದ್ರೆ ಯಾರ ಮೇಲೆ ಅಂತ? ಸರ್ ಈ ಹಿಂದೆ ಕೆಲಸ ಮಾಡ್ತಿದ್ರಲ್ಲ ಅವ್ರ ಮೇಲೆ ಏನೋ ಅನುಮಾನ ಇದೆಯಾ? ಈ ಹಿಂದೆ ಯಾರು ಕೆಲಸ ಬಿಟ್ಟರೆ ಯಾರಿದ್ದಾರಾ? ಆ ಥರ ಆಗದಿದ್ದು ಯಾವತ್ತೂ ಆ ಬಗ್ಗೆ ಜನ ಬಂದಿದ್ದು ಆ ಥರ ಯಾವುದೂ ಇಲ್ಲ, ಘಟನೆ ಇಲ್ಲ. ರೇರ್ ಕೇಸ್ ಇದು. ಪೊಲೀಸ್ ವಿಚಾರಣೆ ಮಾಡ್ತಾರೆ. ಸರ್ ಈಗ ಇವರೆಲ್ಲ ಯಾವ್ದಾದ್ರು ಕ್ರೈಮ್ ಅಲ್ಲಿ ಭಾಗಿಯಾಗಿದ್ರ ಅಂತ ಈ ತರದ ಕೇಸ್ಗಳೇನ ಸಣ್ಣ ಆ ಥರ ಪುಟ್ಟದಾಗಿದ್ರ ಇದೆ, ಅಂತ? ಆ ಥರ ಇದೆ, ಆ ಥರ ಇದೆ. ಸರ್ ಸಾಮಾನ್ಯವಾಗಿ ವೆಹಿಕಲ್ ಅಲ್ಲಿ ಎಷ್ಟು ಅಮೌಂಟ್ ಬೇಡ, ಅದು ಹೇಳೋದು ಹೇಳೋದು. ಸರ್ ನಿಮ್ಮ ಹೆಸರು ಸರ್, ಕೊನೆಯದಾಗಿ ನಿಮ್ಮ ಹೆಸರು ಸರ್? ನಾನು ನಟರಾಜ್ ಅಂತ ಹೇಳಿ, ನಾನು ರಿಟೈರ್ಡ್ SP ಇದ್ದೀನಿ. ಓಕೆ. ನಾನು ಲಾಸ್ಟ್ 1 ಮಂತ್ ಇದೆ ಸೇರಿದೆ ಕಂಪನಿಗೆ ಆಸ್ ಎ ಸೀನಿಯರ್ ಸೆಕ್ಯೂರಿಟಿ ಮ್ಯಾನೇಜರ್ ಅಂತ, ಅಥವಾ ಕನ್ಸಲ್ಟೆಂಟ್ ಅಂತ. ಫಾರ್ ಕರ್ನಾಟಕ ಅಂಡ್ ಗೋವಾ 2 ಸ್ಟೇಟಿಗೆ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಪವರ್ ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, CCTV ಫುಟೇಜ್ನ ದೃಶ್ಯಾವಳಿ ಇದು ನೋಡಿ. CMS ವಾಹನ ಅಲ್ಲಿ ಹೋಗ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಬೇರೆ ಬೇರೆ ವಾಹನಗಳು ಕೂಡ ಹೋಗ್ತಾ ಇದ್ದಾವೆ ಅಲ್ಲಿ, ಕಾರು, ಬೈಕು, ಸ್ಕೂಟಿ ಎಲ್ಲವೂ ಕೂಡ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಆ CMS ವಾಹನದ ಹಿಂಬದಿಯಲ್ಲೇ ಫಾಲೋ ಮಾಡಿಕೊಂಡು, ಚೇಸ್ ಮಾಡಿಕೊಂಡು ಆ ಇನೋವಾ ಕಾರ್, ರಾಬ್ರಿಗೆ ಬಳಸಿದ್ರಲ್ಲ ಇನೋವಾ ಕಾರು, ಅದು ಕೂಡ ಹೋಗಿದೆ. ಅವೆಲ್ಲವೂ ಕೂಡ ಈಗ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ನೋಡಿ. CMS ಗಾಡಿಯನ್ನು ಫಾಲೋ ಮಾಡಿಕೊಂಡು ಇನೋವಾ ಕಾರ್, ರಾಬ್ರಿಗೆ ಬಳಸಿದಂತಹ ಇನೋವಾ ಕಾರ್ ಕೂಡ ಅದರ ಹಿಂದೆನೇ ಫಾಲೋ ಮಾಡಿಕೊಂಡು ಹೋಗಿದೆ. ಅಂದರೆ ಹಣ ತುಂಬಿದ್ದಂತಹ CMS ಗಾಡಿ, ಆ CMS ಗಾಡಿ ಹಿಂದೆ ಇನೋವಾ ಕಾರು, ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಪಕ್ಕಾ ಸಿನಿಮೀಯ ಸ್ಟೈಲಲ್ಲೇ ನಡೆದಂತಹ ಒಂದು ಘಟನೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈಗ CMS ಗಾಡಿ ಚಾಲಕನನ್ನು ವಶಪಡಿಸಿಕೊಂಡು ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಾಕಾಬಂದಿ ಹಾಕಿ ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ.